ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೋ ಪುಟ್ಟ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಹೇಳ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಅಲ್ಲ ಮರಿ, ಬೆಳಿಗ್ಗೆ ದೇವಸ್ಥಾನದಲ್ಲಿ ಅಷ್ಟೊಂದು ಖುಷಿಯಾಗಿದ್ಯಲ್ಲ, ಹೀಗಿದ್ದಕ್ಕಿದ್ದಾಗೆ ಏನಾಯ್ತಮ್ಮ? ಅಜ್ಜಿ, ಮೊದಲು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು, ಆಮೇಲೆ ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಅಯ್ಯೋ ಪುಟ್ಟ, ನೀನು ಯಾವತ್ತೂ ಏನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆಮ್ಮ. ಹಾಗ ಒಂದು ವೇಳೆ ನಿನ್ನಿಂದ ತಪ್ಪಾಗಿದ್ರು, ಆ ಕ್ಷಣಕ್ಕೆ ಕೆಲವ್ರಿಗೆ ಅದರಿಂದ ಬೇಜಾರಾಗಿದ್ರು ಕೂಡ ಆ ನಿನ್ನ ತಪ್ಪಿನ ಹಿಂದೆ ಒಳ್ಳೆ ಉದ್ದೇಶನೇ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದರೆ ಒಳ್ಳೆ ಮನಸ್ಸಿರೋರು ಒಳ್ಳೆ ಉದ್ದೇಶ ಇಲ್ಲದೆ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಏನಾಯ್ತು ಅಂತ ಹೇಳು ಈಗ. ಅಮ್ಮ ಹೇಳ್ದ ಹಾಗೇನೆ ಅಜ್ಜಿನೂ ಹೇಳ್ತಾ ಇದ್ದಾರೆ. ಅಜ್ಜಿಗೆ ಅಮ್ಮನ ಬಗ್ಗೆ ಎಲ್ಲ ಸತ್ಯನೂ ಹೇಳ್ಬೇಡ. ಇಲ್ಲ ಇಲ್ಲ ಅಜ್ಜಿ, ಈಗಲೇ ಮಗಳನ್ನ ನೋಡಬೇಕು ಅಂದರೆ ನಾನು ಎಲ್ಲಿಂದ ಅವ್ರನ್ನ ಕರ್ಕೊಂಬರ್ಲಿ? ಅಮ್ಮನ ಮುಖಾನೇ ನೋಡ್ತಾ ಇರೋ ನನಗೇನೆ ಇಷ್ಟು ಸಂತೋಷ, ಇಷ್ಟು ಆವೇಶ ಇದೆ. ಇನ್ನು ಅಜ್ಜಿ ಅಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ಅವ್ರಿಗೇನಾದರೂ ಅಮ್ಮ ಇರೋದ್ರ ಬಗ್ಗೆ ಹೇಳಿದ್ರೆ ಅಜ್ಜಿ ತುಂಬ ಪರದಾಡ್ತಾರೆ. ಅವ್ರ ಆರೋಗ್ಯಕ್ಕೂ ತೊಂದರೆ ಆಗಬಹುದು. ಅಮ್ಮ ಮೊದಲು ನನಗೆ ಸಿಗ್ಬೇಕು. ನಾನೇ ಅಮ್ಮನ್ನ ಅಜ್ಜಿ ಮುಂದೆ ನಿಲ್ಲಿಸ್ಬೇಕು. ಯಾಕೆ ಶ್ರಾವಣಿ ಪುಟ್ಟ ಸುಮ್ಮನೆ ಆಗ್ಬಿಟ್ಟೆ? ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಹೇಳ್ಕೊ, ನಾನು ನಿನ್ನ ಜೊತೆಗಿದ್ದೀನಿ. ಹೇಳ್ತೀನಿ ಅಜ್ಜಿ, ಎಲ್ಲ ವಿಷಯನೂ ಹೇಳ್ತೀನಿ. ಅದರಲ್ಲೂ ಒಂದು ಮುಖ್ಯವಾದ ವಿಷಯ ಇದೆ ಅಜ್ಜಿ, ಅದನ್ನು ನಾನು ನಿನ್ನ ಹತ್ರ ಹೇಳಬೇಕು. ಆದರೆ ಅದ್ರ ಬಗ್ಗೆ ನಾನು ನಿನ್ನ ಹತ್ರ ಹೇಳಬೇಕು ಅಂದರೆ ನಾನು ಫೋನಲ್ಲಿ ಹೇಳೋದಕ್ಕಾಗಲ್ಲ. ನಾನು ನಿನಗೆ ನೇರವಾಗಿ ಸಿಕ್ಕು ಆ ವಿಷಯದ ಬಗ್ಗೆ ಹೇಳಬೇಕು. ನಾಳೆ ನನಗೆ ಸಿಗ್ತೀಯಾ ಅಜ್ಜಿ? ಅಯ್ಯೋ ಪುಟ್ಟ, ಖಂಡಿತ ಸಿಗ್ತೀನಿ. ಆದರೆ ನೀನು ಅಳ್ತಾ ಮಾತಾಡ್ತಿರೋದು ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಇದೇ ಯೋಚನೆಯಲ್ಲಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ವೇ? ಒಂದು ಕೆಲಸ ಮಾಡೋಣ, ನಾವು ಈಗಲೇ ಸಿಗೋಣ. ನೀನೇ ಇಲ್ಲಿಗೆ ಬಂದುಬಿಡು, ಅಥವಾ ನಾನೇ ಅಲ್ಲಿಗೆ ಬಂದುಬಿಡ್ತೀನಿ. ಅದೇನೇ ಇದ್ರೂ ಈಗಲೇ ಮಾತಾಡ್ಬಿಡೋಣ. ಅಯ್ಯೋ ಅಜ್ಜಿ, ನೀನು ಗಾಬರಿ ಆಗುವಂಥ ವಿಷಯ ಯಾವುದೂ ಇಲ್ಲ. ನನ್ನ ಮನಸ್ಸಲ್ಲಿ ಒಂದಿಷ್ಟು ಸತ್ಯಗಳಿದೆ, ಅದನ್ನು ನಾನು ನಿನ್ನ ಹತ್ರ ಹೇಳ್ಕೊಬೇಕಷ್ಟೆ. ನೀನು ಈಗ ಎಲ್ಲಿಗೂ ಬರೋದು ಬೇಕಾಗಿಲ್ಲ. ನಾನು ನಿನಗೆ ನಾಳೆ ಸಿಗ್ತೀನಲ್ಲ, ಅವಾಗ ನಿನಗೆಲ್ಲ ವಿಷಯನೂ ಹೇಳ್ತೀನಿ. ನಾವು ಆಚೆ ಎಲ್ಲಾದರೂ ನಾಳೆ ಸಿಗೋಣ. ಇವಾಗ ನೀನು ನೆಮ್ಮದಿಯಾಗಿ ಮಲ್ಕೊ. ಸರಿ ಮಗಳೇ, ನಾಳೆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೀನು ಅಷ್ಟೆ, ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು, ಆಯ್ತಾ? ಹೇಳಿದ್ನಲ್ಲ, ಅದೆಂಥ ಸಮಸ್ಯೆ ಇದ್ದರೂ ನಾನು ನಿನ್ನ ಜೊತೆಗಿರ್ತೀನಿ. ಟೆನ್ಷನ್ ಮಾಡ್ಕೊಳ್ದೆ ನಿದ್ದೆ ಮಾಡು, ಆಯ್ತಾ? ನನಗಿಷ್ಟು ಸಾಕಜ್ಜಿ. ನಾಳೆ ನಾವು ಸಿಗೋಣ. ನೀನು ಇವಾಗ ಮಲ್ಕೊ. ಗುಡ್ ನೈಟ್. ಸರಿ ಪುಟ್ಟ, ಗುಡ್ ನೈಟ್. ಹೌದು, ನನ್ನ ವಿಷಯನೆಲ್ಲ ನಾನು ಅಜ್ಜಿ ಹತ್ರ ಹೇಳ್ಕೊಂಡ್ರೆ ನನ್ನ ಸಮಸ್ಯೆಗಳಿಗೆ ಅಜ್ಜಿ ಖಂಡಿತ ಪರಿಹಾರ ಕೊಡ್ತಾಳೆ. ಅಜ್ಜಿ ನನ್ನ ಜೊತೆ ಆಗಿದ್ರೆ ನಾನು ಈ ಸಮಸ್ಯೆಗಳನ್ನೆಲ್ಲ ಗೆಲ್ಲಬಹುದು.